Dear students, I am V.S. Kurandwad, Assistant Professor of Economics. Today I am going to discuss about the value of money. ಹಣದ ಮೌಲ್ಯ ಸಿದ್ಧಾಂತದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅದು ಈ ಮುಂದಿನಂತೆ ಇರ್ತದೆ. ಈ ಚಾಪ್ಟರ್ ಅಲ್ಲಿ ನಾವು ಹಣದ ಮೌಲ್ಯದ ಮಾಪನವನ್ನ ಮಾಡ್ತೇವೆ. ಅಂದ್ರೆ ಹಣಕ್ಕೆ ಎಷ್ಟು ಮೌಲ್ಯ ಇದೆ ಅನ್ನೋದು ಮಾಪನ ಮಾಡ್ತೇವೆ. We measure the value of money. Just observe the picture. Picture shows the relationship between the value of money and price. ಈ ಚಿತ್ರ ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಹಣದ ಮೌಲ್ಯ ಮತ್ತು ಬೆಲೆ. ಈ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ಮನಿ ಅಂಡ್ ಪ್ರೈಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಚಾಪ್ಟರ್. ಹಾಗಾಗಿ ಈ ಚಿತ್ರನೇ ಸ್ಪಷ್ಟವಾಗಿ ತೋರಿಸುತ್ತೆ ಹಣದ ಮೌಲ್ಯ ಮತ್ತು ಈ ಸರಕಿನ ಬೆಲೆಯ ಮಧ್ಯೆ ಯಾವ ರೀತಿಯ ಸಂಬಂಧ ಇರುತ್ತೆ ಅನ್ನೋದನ್ನ ನಾವು ಈ ಸಂಪೂರ್ಣ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಇನ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬಂದ್ರೆ ಮನಿ in itself may be the quite valueless. I repeat, money in its may be quite valueless. ಹಣವನ್ನು ನಾವು ವ್ಯಾಲ್ಯೂಲೆಸ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅಂದ್ರೆ ಹಣಕ್ಕೆ ಬೆಲೆ ಇಲ್ಲ ಅಂತ ಕರೆಯೋಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ₹100 ನೋಟ್ ಇದ್ರೆ, ನಮ್ಮ ಕೈಯಲ್ಲಿ ಒಂದು ₹100 ನೋಟ್ ಇದ್ರೆ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ, ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ₹100 ಮೇ ಬಿ 0 ಆರ್ ಲೆಸ್ ದ್ಯಾನ್ ₹1. ಹಾಗಂತ ತಕ್ಷಣ ನಾವು ಅದಕ್ಕೆ ಬೆಲೆ ಇಲ್ಲ, ಇಟ್ ಇಸ್ ಅ ಪೀಸ್ ಆಫ್ ಪೇಪರ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಯಾಕೆ ವ್ಯಾಲ್ಯೂ ಇದೆ ಅಂದ್ರೆ ಡೆಫಿನೆಟ್ಲಿ ಇಟ್ ಪರ್ಚೇಸ್ ದ ನಂಬರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದು ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಳುತ್ತೆ, ಅದಕ್ಕೆ ಅಂತಹ ಶಕ್ತಿ ಇದೆ. ಹಾಗಾಗಿ ಅದಕ್ಕೆ ನಾವು ವ್ಯಾಲ್ಯೂ ಅನ್ನ ಕೊಡ್ಬೇಕಾಗತ್ತೆ. ₹100 ನೋಟ್ಗೆ ವ್ಯಾಲ್ಯೂ ಅನ್ನ ಕೊಡ್ಬೇಕಾಗತ್ತೆ. ಸೊ ದ ವ್ಯಾಲ್ಯೂ ಆಫ್ ಮನಿ ದಸ್ ಲೈಸ್ ಇನ್ ಇಟ್ಸ್ ಬೈಯಿಂಗ್ ಕೆಪಾಸಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಹಣದ ಮೌಲ್ಯ. ಹಣಕ್ಕೆ ಯಾಕೆ ಮೌಲ್ಯ ಇದೆ ಅಂದ್ರೆ ಅದಕ್ಕೆ ಕೊಳ್ಳುವ ಶಕ್ತಿ ಇದೆ. ಇಟ್ ಹ್ಯಾಸ್ ದ ಪರ್ಚೇಸಿಂಗ್ ಪವರ್. ಅದು ಕೊಳ್ಳುವ ಶಕ್ತಿಯನ್ನು ಹೊಂದಿದೆ, ಅದು ಕೊಂಡುಕೊಳ್ಳುವಂತ ಸಾಮರ್ಥ್ಯ ಹೊಂದಿರೋದ್ರಿಂದ ಅದಕ್ಕೆ ಮೌಲ್ಯ ಇದೆ. ಅಲ್ಲಿ ಏನಾಗತ್ತೆ ಅಂದ್ರೆ ನೋಡಿ, ಯಾವಾಗ ಹಣಕ್ಕೆ ಮೌಲ್ಯ ಜಾಸ್ತಿ ಇರುತ್ತೋ ಅಥವಾ ಹಣಕ್ಕೆ ಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೋ ಅವಾಗ ಅದರ ಮೌಲ್ಯ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. ಯಾವಾಗ ಹಣಕ್ಕೆ ಕೊಳ್ಳುವ ಶಕ್ತಿ ಕಡಿಮೆ ಇರುತ್ತೋ ಅವಾಗ ಅದರ ಮೌಲ್ಯ ಖಂಡಿತವಾಗ್ಲೂ ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ. When the greater its buying capacity, the higher shall be the its value ಅಂತ ಕರಿಬೇಕಾಗತ್ತೆ. Now go to the meaning of value of money. ಹಣದ ಮೌಲ್ಯದ ಅರ್ಥ. Value of money means purchasing power of money. I repeat, value of money means purchasing power of money. ಹಣದ ಮೌಲ್ಯ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಅಂತ ಕರೀತಾರೆ. ಅಂದ್ರೆ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಇದ್ರೆ ಅದನ್ನ ನಾವು ಹಣದ ಮೌಲ್ಯ ಅಂತ ಕರಿಬೇಕಾಗತ್ತೆ. ಯಾವ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಇದೆಯೋ ಅದಕ್ಕೆ ನಾವು ವ್ಯಾಲ್ಯೂ ಆಫ್ ಮನಿ ಅಂತ ಕರೀತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ₹100 ನೋಟ್ ಇದ್ರೆ ಆ ಒಂದು ₹100 ನೋಟ್ 10 ವಸ್ತುಗಳನ್ನು ಕೊಂಡ್ಕೊಳ್ತದೆ ಅಂದ್ರೆ ಅದರ ಮೌಲ್ಯ 10 ವಸ್ತುಗಳು ಅಂತ ಆಗತ್ತೆ. ಹಾಗಾಗಿ ವ್ಯಾಲ್ಯೂ ಆಫ್ ಮನಿ ಮೀನ್ಸ್ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಂತ ಕರಿಬೇಕಾಗ್ತದೆ. ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ದಿ ನಂಬರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಕ್ಯಾನ್ ಬಿ ಬಾಟ್ ಬೈ ಎ ಯೂನಿಟ್ ಆಫ್ ಮನಿ. ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಕಾಲದಲ್ಲಿ ಹಣವು ಪಡೆದಿರುವಂತಹ ಶಕ್ತಿಯನ್ನು ನಾವು ಹಣದ ಮೌಲ್ಯ ಅಂತ ಕರಿತೇವೆ. ಡೆಫಿನೆಟ್ಲಿ ದ ಮನಿ, ಎ ಯೂನಿಟ್ ಆಫ್ ಮನಿ ಪರ್ಚೇಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಕಾಸ್ ಇಟ್ ಹ್ಯಾಸ್ ದ ಕೆಪಾಸಿಟಿ, ಇಟ್ ಹ್ಯಾಸ್ ದ ಪರ್ಚೇಸಿಂಗ್ ಪವರ್. ಹಾಗಾಗಿ ಅದಕ್ಕೆ ಕೊಳ್ಳುವ ಶಕ್ತಿ ಇರೋದ್ರಿಂದಾಗಿ ಅದು ಆ ವಸ್ತುಗಳನ್ನ ಕೊಂಡುಕೊಳ್ಳುತ್ತೆ. ಹಾಗಾಗಿ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವ ಕಾಲದಲ್ಲಿ ಹಣ ಪಡೆದಿರುವಂತಹ ಶಕ್ತಿಗೆ ನಾವು ಹಣದ ಮೌಲ್ಯ ಅಂತ ಕರಿಬೇಕಾಗತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ನಮ್ಗೆ 1 kg ಶುಗರ್ ಬೆಲೆ ₹10 ಅಂತ ನಾವೇನಾದ್ರೂ ಅಂದುಕೊಂಡ್ಬಿಟ್ರೆ ನಾವು ಅದು 10 ಗ್ರಾಮ್ ಸಕ್ಕರೆಗೆ 10 ಗ್ರಾಮ್ ಸಕ್ಕರೆ ₹1 ಎಷ್ಟು ಸಕ್ಕರೆಯನ್ನು ಕೊಳ್ಳುವ ಶಕ್ತಿಯನ್ನು ಹೊಂದಿರ್ತದೆ ಅಂದ್ರೆ 10 ಗ್ರಾಮ್ ಸಕ್ಕರೆಯನ್ನ ಕೊಂಡುಕೊಳ್ಳುವ ಶಕ್ತಿಯನ್ನು ಹೊಂದಿರ್ತದೆ. ಅದೇ ನಾವು ಸಕ್ಕರೆ ಬೆಲೆ ₹20 ಹೆಚ್ಚಾಗಿಬಿಟ್ರೆ ₹1 ಕೇವಲ 50 ಗ್ರಾಮ್ ಸಕ್ಕರೆಯನ್ನ ಕೊಂಡುಕೊಳ್ಳುವ ಶಕ್ತಿಯನ್ನ ಪಡೆದಿದೆ ಅಂತ ಅರ್ಥ ಆಗುತ್ತೆ. ಆವಾಗ ಆಟೋಮೆಟಿಕಲಿ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ದ ವ್ಯಾಲ್ಯೂ ಆಫ್ ಮನಿ ರೆಡ್ಯೂಸಸ್ ಜಸ್ಟ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ sugar. So just observe the definition of money. Some economists explain the value of money in their own views. The first, D.H. Robertson. According to D.H. Robertson, the value of money means the amount of things in general which will be given in exchange for a unit of money. ಅವ್ರು ಹೇಳ್ತಾರೆ ಹಣದ ಮೌಲ್ಯ ಅಂದರೆ ಒಂದು ಘಟಕ ಹಣಕ್ಕೆ ಬದಲಾಗಿ ಎಷ್ಟು ಪ್ರಮಾಣದ ವಸ್ತುಗಳನ್ನ ನೀಡಲಾಗಿದೆ ಅಂತ. ಅಂದ್ರೆ ಒಂದು ಯೂನಿಟ್ ಹಣಕ್ಕೆ ನಾವು ಒಂದು ಯೂನಿಟ್ ಹಣಕ್ಕೆ ಬದಲಾಗಿ ಎಷ್ಟು ವಸ್ತುಗಳನ್ನ ಕೊಂಡುಕೊಂಡಿದೀವಿ ಅಥವಾ ನೀಡಲಾಗಿದೆ, ಕೊಡಲಾಗಿದೆ ಅನ್ನೋದನ್ನ ಅವ್ರು ಏನಂತ ಕರೀತಾರೆ, ಹಣದ ಮೌಲ್ಯ ಅಂತ ಕರೀತಾರೆ. ಒಟ್ಟಿನಲ್ಲಿ ಅವ್ರು ಏನ್ ಹೇಳ್ತಾರೆ,
ಹಣಕ್ಕೆ ಮೌಲ್ಯ ಇದೆ, ಅದಕ್ಕೆ ಕೊಂಡುಕೊಳ್ಳುವ ಶಕ್ತಿ ಇದೆ ಅಂತ ಅದು ಅರ್ಥ ಆಗತ್ತೆ. ಇನ್ನು ಕೆಲವು ಬೇಸಿಕ್ ಥಿಂಗ್ಸ್ ಗಳು ನೋಡೋಣ. ವ್ಯಾಲ್ಯೂ ಆಫ್ ಮನಿ ಬೇಸಿಕ್ ಥಿಂಗ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮೇನ್ಲಿ ದ ವ್ಯಾಲ್ಯೂ ಆಫ್ ಮನಿ ಡಿಪೆಂಡ್ಸ್ ಅಪಾನ್ ದ ಲೆವೆಲ್ ಆಫ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಬಿ ಪರ್ಚೇಸ್ಡ್ ವಿತ್ ದ ಮನಿ. ಬಹಳ ಮುಖ್ಯವಾಗಿ ಹಣದ ಮೌಲ್ಯ ಆ ಹಣ ಕೊಂಡುಕೊಳ್ಳುವ ಸರಕು ಮತ್ತು ಸೇವೆಗಳ ಬೆಲೆಗಳ ಮಟ್ಟವನ್ನ ಅವಲಂಬಿಸುತ್ತದೆ. ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸರಕುಗಳ ಬೆಲೆನೇ ಬಹಳ ಮುಖ್ಯವಾಗಿ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಸರಕಿನ ಬೆಲೆ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಸರಕಿನ ಬೆಲೆ ಜಾಸ್ತಿ ಇದೆ ಅಂದ ತಕ್ಷಣ ಖಂಡಿತವಾಗಲೂ ಆ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇರುತ್ತೆ. ಸರಕಿನ ಬೆಲೆ ಯಾವಾಗ ಕಡಿಮೆ ಇರುತ್ತಲ್ಲ ಆವಾಗ ಆ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ. ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೋಡಿ, ನಿಮ್ಮ ಹತ್ರ 100 ರೂಪಾಯಿ ಇದೆ. ಯು ಹ್ಯಾವ್ 100 rupees ಇನ್ ಯುವರ್ ಪಾಕೆಟ್. ಆ 100 ರೂಪಾಯಿ ಮಾರ್ಕೆಟಿನ 10 ವಸ್ತುಗಳನ್ನ ಕೊಂಡ್ಕೊಳ್ತಾ ಇದೆ ಸದ್ಯದ ಸ್ಥಿತಿಯಲ್ಲಿ. ಅಟ್ ಪ್ರೆಸೆಂಟ್ ಕಂಡೀಷನ್ ಇಟ್ ಪರ್ಚೇಸ್ ದ 10 ನಂಬರ್ ಆಫ್ ಗೂಡ್ಸ್ ಅಟ್ 100 rupees. ಈಗ ಏನಾದ್ರೂ ನೀವು ಕೊಂಡುಕೊಳ್ಳುವಂತಹ 10 ವಸ್ತುಗಳ ಬೆಲೆ 20 ರೂಪಾಯಿ ಜಾಸ್ತಿ ಆಗಿಬಿಟ್ರೆ ಅದೇ 100 ರೂಪಾಯಿಲಿ ನೀವು ಕೇವಲ ಎಷ್ಟು ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ 5 ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಹಣದ ಮೌಲ್ಯ ಆಟೋಮೆಟಿಕಲಿ ಏನಾಗುತ್ತೆ, ಕಡಿಮೆ ಆಗ್ತದೆ. ಹಾಗಾಗಿ ಹೇಳ್ತಾರೆ therefore there is a inverse relationship between the value of money and price level. ಅದಕ್ಕೆ ಹೇಳ್ತಾರೆ ಹಣದ ಮೌಲ್ಯ ಮತ್ತು ಬೆಲೆಯ ಮಟ್ಟದ ನಡುವೆ ಪರಸ್ಪರ ವಿರುದ್ಧ ಸಂಬಂಧ ಇರುತ್ತೆ. ಅಂದ್ರೆ ಬೆಲೆ ಹೆಚ್ಚಾಯ್ತು, ಮೌಲ್ಯ ಕಡಿಮೆ ಆಗತ್ತೆ. ಬೆಲೆ ಕಡಿಮೆ ಆದ್ರೆ ಹಣದ ಮೌಲ್ಯ ಜಾಸ್ತಿ ಆಗತ್ತೆ ಅಂತ ನಾವು ಕರಿಬೇಕಾಗತ್ತೆ. ಹಾಗಾಗಿ ವಸ್ತುಗಳ ಬೆಲೆ ಕಡಿಮೆ ಇದ್ದಾಗ ಹಣಕ್ಕೆ ಹೆಚ್ಚಿನ ಮೌಲ್ಯ ಇರುತ್ತೆ. ಅದೇ ರೀತಿ ಬೆಲೆಗಳ ಮಟ್ಟ ಜಾಸ್ತಿ ಇದ್ದಾಗ ಹಣಕ್ಕೆ ಮೌಲ್ಯ ಕಡಿಮೆ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ. ಹಾಗಾಗಿ ಹೇಳ್ತಾರೆ ಬೆಲೆಯ ಮಟ್ಟ ಹಣದ ಮೌಲ್ಯವನ್ನ ನಿರ್ಧರಿಸ್ತದೆ. ಜನರಲ್ ಪ್ರೈಸ್ ಲೆವೆಲ್ ಆಲ್ವೇಸ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಮನಿ. ಇದನ್ನ ನಾವು ಒಂದು ಸೂತ್ರದ ಮೂಲಕ ಅಳಿಬಹುದು. ಹಣದ ಮೌಲ್ಯವನ್ನ ಒಂದು ಸೂತ್ರದ ಮೂಲಕ ನಾವು ಬಹಳ ಸುಲಭ ರೀತಿಯಲ್ಲಿ ಅಳಿಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಹೇಳ್ತಾರೆ ಹಣದ ಮೌಲ್ಯ ಅಳೆಯುವಂತ ಸೂತ್ರ ವಿ ಸ್ಮಾಲ್ m is equal to 1 divided by p. Here vm stands for the value of money. ಅಂದ್ರೆ ಹಣದ ಮೌಲ್ಯವನ್ನ ಇದು ನಮಗೆ ತೋರಿಸುತ್ತೆ vm. p ಅನ್ನುವಂಥದ್ದು ಸಾಮಾನ್ಯ ಬೆಲೆಗಳ ಮಟ್ಟವನ್ನ ಅಥವಾ ಸರಕಿನ ಬೆಲೆಯ ಮಟ್ಟವನ್ನ ತೋರಿಸುತ್ತೆ. ಅಂದ್ರೆ ನಾವು ಒಂದರಲ್ಲಿ ಸರಕಿನ ಬೆಲೆಯನ್ನು ಡಿವೈಡ್ ಮಾಡಿದಾಗ ಉಳಿಯುವಂಥದ್ದು ಹಣದ ಮೌಲ್ಯ ಅಂತ ನಾವು ಕರಿಬೇಕಾಗತ್ತೆ. ಸೊ ಇದರಲ್ಲಿ ಇದು ಇಷ್ಟು ನಮ್ಮ ಯಾವ್ದ್ರ ಬಗ್ಗೆ ಆಯ್ತು, ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ನೋಡೋಣ ಇಂಡೆಕ್ಸ್ ನಂಬರ್, ಅಂದ್ರೆ ಸೂಚ್ಯಂಕಗಳಂತ ಕರಿತೇವೆ ಕನ್ನಡದಲ್ಲಿ. ಆ ಇಂಡೆಕ್ಸ್ ನಂಬರ್ಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಇಂಡೆಕ್ಸ್ ನಂಬರ್ ನ ಇಂಟ್ರೊಡಕ್ಷನ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ, ದ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಆರ್ ಶೋನ್ ಬೈ ದ ಚೇಂಜ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಈ ಸರಕು ಸೇವೆಗಳ ಬೆಲೆಗಳಲ್ಲಾಗುವ ಬದಲಾವಣೆಯಿಂದ ಹಣದ ಮೌಲ್ಯದಲ್ಲಿ ಏನಾದರೂ ವ್ಯತ್ಯಾಸವಾಗ್ತಿದೆಯಾ ಅನ್ನೋದನ್ನ ನಾವು ಈ ಸೂಚ್ಯಾಂಕಗಳ ಸಹಾಯದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ದ ಚೇಂಜ್ ಇನ್ ದ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಕ್ಯಾನ್ ಬಿ ಮೀಸರ್ಡ್ ಬೈ ಮೀನ್ಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಿವೈಸ್ ನೋನ್ ಆಸ್ ಇಂಡೆಕ್ಸ್ ನಂಬರ್. ಅಂದ್ರೆ ಇಲ್ಲಿ ಸೂಚ್ಯಾಂಕ ಅಂತ ಹೇಗೆ ಕರಿತೀವಿ ಅಂದ್ರೆ ಸಾಮಾನ್ಯ ಬೆಲೆಗಳಲ್ಲಿನ ಬದಲಾವಣೆಯನ್ನು ಸೂಚ್ಯ ಸಂಖ್ಯೆ ಎಂದು ಕರೆಯಲಾಗುವ ಸಂಖ್ಯಾಶಾಸ್ತ್ರೀಯ ಸಾಧನದ ಮೂಲಕ ಅಳಿತಾರೆ. ಇಟ್ ಮೀಸರ್ಡ್ ಬೈ ದ ಸ್ಟ್ಯಾಟಿಸ್ಟಿಕಲ್ ಡಿವೈಸ್. ಅಂದ್ರೆ ಸಂಖ್ಯಾಶಾಸ್ತ್ರೀಯ ಸಾಧನದಿಂದ ನಾವೇನ್ ಮಾಡ್ತೀವಿ, ಅಳಿತೀವಿ. ಅಂದ್ರೆ ಒಂದು ಅವಧಿಯಲ್ಲಿದ್ದಂತ ಬೆಲೆಗಳು ಮತ್ತು ಬದಲಾದ ಅವಧಿಯಲ್ಲಿದ್ದಂತ ಬೆಲೆಗಳನ್ನ ನಾವೇನ್ ಮಾಡ್ತೇವೆ, ಇಲ್ಲಿ ಟ್ಯಾಲಿ ಮಾಡ್ತೇವೆ. ಅಂದ್ರೆ ಅವುಗಳನ್ನ ಅಬ್ಸರ್ವ್ ಮಾಡ್ತೀವಿ. ಹಿಂದೆ ಯಾವ ಬೆಲೆ ಇತ್ತು, ಈಗ ಯಾವ ಬೆಲೆ ಇದೆ. ಹಿಂದೆ ಹಣ ಎಷ್ಟು ವಸ್ತುಗಳನ್ನ ಕೊಂಡ್ಕೊಳ್ತಾ ಇತ್ತು, ಅದೇ ಹಣ ಈಗ ಈ ಸದ್ಯದ ಬೆಲೆಯ ಪರಿಸ್ಥಿತಿಯಲ್ಲಿ ಎಷ್ಟು ವಸ್ತುಗಳನ್ನ ಕೊಂಡ್ಕೊಳ್ತದೆ ಅನ್ನೋದನ್ನ ನಾವು ಸೂಚಿ ಸಂಖ್ಯೆಗಳ ಸಹಾಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವು we discuss the meaning of index number. ಈ ಸೂಚಿ ಸಂಖ್ಯೆಯ ಅರ್ಥವನ್ನ ನೋಡೋಣ. ಇಂಡೆಕ್ಸ್ ನಂಬರ್ ಮೇ ಬಿ ಡಿಫೈನ್ಡ್ ಆಸ್ ಎ ಸೀರೀಸ್ ಆಫ್ ಫಿಗರ್ಸ್ ಬೈ ವಿಚ್ ಚೇಂಜ್ ಇನ್ ದ ಸೈಜ್ ಆಫ್ ಎಕನಾಮಿಕ್ ಫೆನಾಮಿನನ್ ಆರ್ ಮೆಜರ್ಡ್ ಫ್ರಮ್ ಟೈಮ್ ಟು ಟೈಮ್. ಅಂದ್ರೆ ಕಾಲದಿಂದ ಕಾಲಕ್ಕೆ ಈ ಆರ್ಥಿಕ ವ್ಯವಸ್ಥೆಯಲ್ಲಿ, ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿನ ಬೆಲೆಗಳಲ್ಲಾಗುವ ವ್ಯತ್ಯಾಸವನ್ನ ನಾವು ಅಳಿಲಿಕ್ಕೆ ಈ
ಸೂಚ್ಯಾಂಕವನ್ನ ಬಳಸ್ಕೊಳ್ತೇವೆ ಅಥವಾ ಈ ಸೂಚಿ ಸಂಖ್ಯೆಗಳನ್ನ ಬಳಸ್ಕೊಳ್ತೇವೆ. ಇಂಡೆಕ್ಸ್ ನಂಬರ್ ಕಂಪೇರ್ ದ ಪ್ರೈಸ್ ಲೆವೆಲ್ ಇನ್ ಸೇಮ್ ಪ್ರಿಸೈಡಿಂಗ್ ಪೀರಿಯಡ್ ವಿತ್ ಪ್ರೈಸ್ ಲೆವೆಲ್ ಇನ್ ಸೇಮ್ ಸಕ್ಸೆಡಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಹಣದ ಮೌಲ್ಯ ಎಷ್ಟು ಬದಲಾವಣೆ ಆಗಿದೆ ಎಂಬುದನ್ನು ಸೂಚ್ಯಾಂಕ ತೋರಿಸ್ತದೆ. ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಣದ ಮೌಲ್ಯದಲ್ಲಿ ಎಷ್ಟು ಬದಲಾವಣೆ ಆಯಿತು, ಹಿಂದಿನ ಅವಧಿಯಲ್ಲಿ ಎಷ್ಟಿದ್ದದ್ದು, ಈಗ ಹಣದ ಮೌಲ್ಯ ಎಷ್ಟಿದೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಸೂಚ್ಯಾಂಕಗಳು ಎರಡು ಅವಧಿಗಳ ನಡುವೆ ಹಣದ ಮೌಲ್ಯದಲ್ಲಿ ಎಷ್ಟು ಬದಲಾವಣೆಯಾಗಿದೆ ಎಂಬುದನ್ನು ತಿಳಿಸ್ತದೆ ಅಂತ ಹೇಳ್ತಾರೆ. ಇಟ್ ಶೋಸ್ ದ ವಾಟ್ ಈಸ್ ದ ಚೇಂಜ್ ಬಿಟ್ವೀನ್ ದ ಪ್ರಿಸೈಡಿಂಗ್ ಪೀರಿಯಡ್ ಅಂಡ್ ಪ್ರೆಸೆಂಟ್ ಪೀರಿಯಡ್ ಅನ್ನೋದು ನಾವು ಸುಲಭವಾಗಿ ಈ ಇಂಡೆಕ್ಸ್ ನಂಬರ್ಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಬಹುದು. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇಂಡೆಕ್ಸ್ ನಂಬರ್ ಅಥವಾ ಸೂಚಿ ಸಂಖ್ಯೆಗಳು ಬೇರೆ ಏನೂ ಅಲ್ಲ, ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ಅವಧಿಯಲ್ಲಿ ಇದ್ದಂತ ಬೆಲೆಗಳನ್ನ ಪ್ರಸ್ತುತ ಅವಧಿಯ ಬೆಲೆಗಳನ್ನ ನಾವು ಕಂಪೇರ್ ಮಾಡ್ತೇವೆ. ಆ ಕಂಪೇರ್ ಮಾಡಿ ನೋಡ್ಲಿಕ್ಕೆ ಒಂದು ನಮಗೆ ಡಿವೈಸ್ ಬೇಕಾಗಿದೆ. ಆ ಡಿವೈಸ್ ಅನ್ನು ನಾವು ಇಂಡೆಕ್ಸ್ ನಂಬರ್ ಅಂತ ಕರಿತೇವೆ. ಇನ್ನು ಡೆಫಿನೇಷನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಕಾರ್ಡಿಂಗ್ ಟು ಎಲ್.ವಿ. ಲೀಸ್ಟರ್, an index number of prices is a figure showing the height of average prices at one time relative to their height at same other times, which is taken as base period. ಬೆಲೆಗಳ ಸೂಚಿ ಸಂಖ್ಯೆ ಸರಾಸರಿ ಬೆಲೆಗಳ ಎತ್ತರವನ್ನು ಒಂದು ಸಮಯದಲ್ಲಿ ಅವುಗಳ ಎತ್ತರಕ್ಕೆ ಹೋಲಿಸಿದರೆ ಬೇರೆ ಸಮಯದಲ್ಲಿ ಅದರ ವ್ಯತ್ಯಾಸ ಎಷ್ಟು ಆಗಿದೆ ಎಂಬುದನ್ನ ಮೂಲ ಅವಧಿಯಾಗಿ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ವರ್ಷದಲ್ಲಿ ಅಂದ್ರೆ ಅವರ ಎತ್ತರದ ಅಂದ್ರೆ ಸರಾಸರಿ ಬೆಲೆಗಳ ಎತ್ತರ ಒಂದು ಸಮಯದಲ್ಲಿ ಅಂದ್ರೆ ಹಿಂದಿನ ಒಂದು ಸಮಯದ ಬೆಲೆಗಳನ್ನು ಪ್ರಸ್ತುತ ಸಮಯದ ಬೆಲೆಗಳಿಗೆ ಹೋಲಿಸಿದ್ರೆ ಎಷ್ಟು ವ್ಯತ್ಯಾಸ ಆಗಿದೆ, ಹೈಟ್ ಅಂದ್ರೆ ವ್ಯತ್ಯಾಸ ಎಷ್ಟು ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಆದ್ರೆ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಆಧಾರ ವರ್ಷ ಅಂತ ಹೇಳ್ತಾರೆ. ಮೂಲ ವರ್ಷವನ್ನು ಅಥವಾ ಮೂಲ ಅವಧಿ, ಮೂಲ ವರ್ಷವನ್ನ ನಾವು ಕಂಪೇರ್ ಮಾಡಿದಾಗ, ಟೇಕ್ ಫಾರ್ ಎಕ್ಸಾಂಪಲ್ 2000ನೇ ಇಸ್ವಿಯಲ್ಲಿನ ಬೆಲೆಗಳಿಗೆ ಮತ್ತು 2005ರ ಇಸ್ವಿಯ ಬೆಲೆಗಳನ್ನ ನಾವು ಕಂಪೇರ್ ಮಾಡುವಾಗ 2000ನೇ ಇಸ್ವಿಯನ್ನು ನಾವು ಮೂಲ ವರ್ಷ ಅಂತ ಆಯ್ಕೆ ಮಾಡಿಕೊಂಡು 2005ರ ವರ್ಷವನ್ನು ಪ್ರಸ್ತುತ ವರ್ಷ ಅಂತ ಆಯ್ಕೆ ಮಾಡಿಕೊಂಡು ಆಗಿನ ಬೆಲೆಗಳು ಮತ್ತು ಈಗಿನ ಬೆಲೆಗಳಿಗೂ ನಾವು ಕಂಪೇರ್ ಮಾಡ್ತೇವೆ. ಇದನ್ನೇ ಎಲ್.ವಿ. ಲೀಸ್ಟರ್ ನಮಗೆ ಹೇಳ್ತಾರೆ. ಈಗ ನೆಕ್ಸ್ಟ್ ಹೋಗೋಣ, ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್. ನಾವು ಇಂಡೆಕ್ಸ್ ನಂಬರ್ಗಳ ವಿಧಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ. ಅದರಲ್ಲಿ ಬರುವಂತದ್ದು ಮೊದಲನೆಯ ಇಂಡೆಕ್ಸ್ ನಂಬರ್ ಜೀವನ ವೆಚ್ಚ ಸೂಚ್ಯಾಂಕ, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. CPI ಅಂತ ನಾರ್ಮಲ್ ಆಗಿ ನೀವು ಕೇಳ್ತೀವಿ. ಸೊ ಜೀವನ ವೆಚ್ಚ ಸೂಚ್ಯಾಂಕದಲ್ಲಿ ಏನಿದೆ, ದಿಸ್ ಇಂಡೆಕ್ಸ್ ನಂಬರ್ಸ್ ಇನ್ಕ್ಲೂಡ್ಸ್ ದೋಸ್ ಇಂಪಾರ್ಟೆಂಟ್ ಗೂಡ್ಸ್ ಅಂಡ್ ಸರ್ವಿಸಸ್ which occupy an important place in the consumption pattern of the people. It's very important thing. ಅಂದ್ರೆ ಸಾಮಾನ್ಯ ಅನುಭೋಗಿಗಳು ಬಳಸುವಂತಹ ಸರಕು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸೂಚ್ಯಾಂಕವನ್ನ ರಚನೆ ಮಾಡಲಾಗುತ್ತೆ. ಅಂದ್ರೆ ಈ ಸೂಚ್ಯಾಂಕವನ್ನ ಸಾಮಾನ್ಯ ಜನ ಅಂದ್ರೆ ಕನ್ಸ್ಯೂಮ್ಷನ್ ಅನುಭೋಗಕ್ಕಾಗಿ ಸಾಮಾನ್ಯ ಜನ ಬಳಸುವಂತಹ ಸರಕು ಸೇವೆಗಳಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಅಂಡ್ ಇಟ್ ಚೇಂಜ್ ದ ಕಾಸ್ಟ್ ಆಫ್ ಲಿವಿಂಗ್ ಕ್ಯಾನ್ ಬಿ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಇಂಡೆಕ್ಸ್. ಅಂದ್ರೆ ಈ ಇಂಡೆಕ್ಸ್ ನಂಬರ್ ಅನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಇದು ನಮಗೆ ಹೆಲ್ಪ್ ಮಾಡ್ತದೆ. ಟೇಕ್ ಫಾರ್ ಎಕ್ಸಾಂಪಲ್, ವರ್ಕರ್ ವೇಜಸ್ ಆರ್ ಮೇಜರ್ಸ್ ವಿತ್ CPI. CPI ಮೀನ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅಂದ್ರೆ ಕೆಲಸಗಾರರ ವೇತನವನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೂಲಕ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಮೂಲಕ ಅಳತೆ ಮಾಡ್ತೇವೆ. ಈಗ ನೌಕರಸ್ಥರಿಗೆ ವರ್ಷಕ್ಕೊಂದ್ಸಾರಿಗೆ 6 ತಿಂಗಳೊಂದ್ಸಾರಿಗೆ ಡಿಯರ್ನೆಸ್ ಅಲೌನ್ಸ್ ಅಂತ ಕೊಡ್ತಾರೆ, ಅವರಿಗೆ ಇನ್ಕ್ರಿಮೆಂಟ್ಸ್ ಅಂತ ಕೊಡ್ತಾರೆ. ಅವೆಲ್ಲವನ್ನು ಯಾವುದರ ಆಧಾರದ ಮೇಲೆ ಕೊಡ್ತಾರೆ ಅಂದ್ರೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಆಧಾರದ ಮೇಲೆ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಇಂಡೆಕ್ಸ್ ನಂಬರ್ ಈಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್, WPI ಅಥವಾ ಸಗಟು ಬೆಲೆ ಸೂಚ್ಯಾಂಕ ಅಂತ ಕರಿತೀವಿ. ದೀಸ್ ಆರ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಹೋಲ್ಸೇಲ್ ಪ್ರೈಸ್ ಆಫ್ ದ ಸರ್ಟನ್ ಇಂಪಾರ್ಟೆಂಟ್ ಕಮಾಡಿಟೀಸ್. ಕೆಲವು ಪ್ರಮುಖ ವಸ್ತುಗಳಿರುತ್ತೆ, ಆ ಪ್ರಮುಖ ವಸ್ತುಗಳನ್ನ ಅವುಗಳ ಸಗಟು ಬೆಲೆಗಳನ್ನ ಆಧರಿಸಿ ತಯಾರು ಮಾಡಲಾಗತ್ತೆ. ಅಂದ್ರೆ ಒಂದು ವಸ್ತು ಅಲ್ಲ, ಎಲ್ಲ ರಾಶಿಯಾಗಿರುವಂತ ವಸ್ತುಗಳಲ್ಲಿ ಗಣನೆಗೆ ತೆಗೆದುಕೊಂಡು ಅವುಗಳ ಬೆಲೆಗಳಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಾವು ಕಂಡುಹಿಡಿಯಲಿಕ್ಕೆ ಸಗಟು ಬೆಲೆ ಸೂಚ್ಯಾಂಕವನ್ನ ಬಳಸ್ತೇವೆ. ಅಂದ್ರೆ ಆಸ್ ಯೂಶುವಲಿ ಜನರಲಿ ಸ್ಪೀಕಿಂಗ್ ದ ಪ್ರೈಸ್ ಆಫ್ ರಾ ಮೆಟೀರಿಯಲ್ಸ್ ಅಲೋನ್ ಆರ್ ಇನ್ಕ್ಲೂಡೆಡ್ ಇನ್ ದೀಸ್ ಇಂಡೆಕ್ಸ್. ಸಾಮಾನ್ಯವಾಗಿ ಕಚ್ಚಾ ಸರಕುಗಳು ಅಥವಾ ದೊಡ್ಡ ದೊಡ್ಡ ಸರಕುಗಳನ್ನ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ತೇವೆ. WPI ಮೋಸ್ಟ್ಲಿ ಎಂಪ್ಲಾಯ್ಡ್ ಟು ಮೇಜರ್ ದ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಅಂದ್ರೆ ಹಣದ ಮೌಲ್ಯದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ಸ್ಪಷ್ಟವಾಗಿ ಇದು ತಿಳಿಸುತ್ತೆ. ಇನ್ನು ಥರ್ಡ್ ಒನ್ ಇಸ್
ಇಂಡಸ್ಟ್ರಿಯಲ್ ಇಂಡೆಕ್ಸ್ ನಂಬರ್, ಕೈಗಾರಿಕಾ ಬೆಲೆ ಸೂಚ್ಯಂಕ. ದ ಅಬ್ಜೆಕ್ಟಿವ್ ಆಫ್ ದೀಸ್ ಇಂಡೆಕ್ಸ್ ನಂಬರ್ಸ್ ಈಸ್ ಟು ಮೇಜರ್ ದ ಚೇಂಜ್ ಇನ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಲ್ಲಿ ಬೆಲೆಗಳಲ್ಲಿ ಏನ್ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನಾವು ಈ ಸೂಚ್ಯ ಸಂಖ್ಯೆ ಮೂಲಕ ತಿಳಿದುಕೊಳ್ಬಹುದು. ಇಂಡಸ್ಟ್ರಿಯಲ್ ಇಂಡೆಕ್ಸ್ ನಂಬರ್ ಇಂದ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಇನ್ನು ನೆಕ್ಸ್ಟ್ ನೋಡೋಣ, ಯೂಸಸ್ ಆಫ್ ಇಂಡೆಕ್ಸ್ ನಂಬರ್. ಅಂದ್ರೆ ಈ ಸೂಚ್ಯಾಂಕಗಳ ಪ್ರಯೋಜನಗಳು ಯಾವ್ಯಾವುದು ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ ಯೂಸಸ್ ಆಫ್ ದ ಇಂಡೆಕ್ಸ್ ನಂಬರ್ ಈಸ್ ಇಟ್ ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ಮನಿ. ದ ಇಂಡೆಕ್ಸ್ ನಂಬರ್ಸ್ ಆಲ್ವೇಸ್ ಮೇಜರ್ ದ ವ್ಯಾಲ್ಯೂ ಆಫ್ ಮನಿ. ಇವು ಹಣದ ಮೌಲ್ಯವನ್ನ ಅಳತೆ ಮಾಡಲಿಕ್ಕೆ ಸಹಾಯವನ್ನ ಮಾಡ್ತದೆ. ಅಂದ್ರೆ ಸೂಚಿ ಸಂಖ್ಯೆಗಳ ಸಹಾಯದಿಂದ ನಾವು ಹಣದ ಮೌಲ್ಯವನ್ನ ಅಳಿಬಹುದು. ಹಿಂದಿನ ವರ್ಷದಲ್ಲಿ ಇದ್ದಂತಹ ಬೆಲೆಗಳಿಗೂ ಪ್ರಸ್ತುತ ವರ್ಷದಲ್ಲಿ ಇದ್ದಂತಹ ಬೆಲೆಗಳಿಗೂ ನಾವು ಕಂಪೇರ್ ಮಾಡ್ತಾ ಇರೋದ್ರಿಂದಾಗಿ ಆಟೋಮೆಟಿಕಲಿ ಆ ಅವಧಿಯಲ್ಲಿ ಹಣಕ್ಕೆ ಎಷ್ಟು ಮೌಲ್ಯ ಇತ್ತು, ಈ ಅವಧಿಯಲ್ಲಿ ಹಣಕ್ಕೆ ಎಷ್ಟು ಮೌಲ್ಯ ಇದೆ ಅನ್ನೋದನ್ನ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಇಂಡೆಕ್ಸ್ ನಂಬರ್ ಮಾಡತ್ತೆ. ಇನ್ನು ಎರಡನೇದಾಗಿ, ಇಂಡೆಕ್ಸ್ ನಂಬರ್ಸ್ ಆರ್ ರಿಫ್ಲೆಕ್ಟ್ಸ್ ಚೇಂಜಸ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್. ಅಂದ್ರೆ ಜೀವನ ವೆಚ್ಚದ ಇದು ಏನ್ ತೋರ್ಸುತ್ತೆ ಅಂದ್ರೆ ಜನರ ಜೀವನ ವೆಚ್ಚದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಇದು ತೋರಿಸುತ್ತೆ. ಅಂದ್ರೆ ಜನರ ಜೀವನ ಮಟ್ಟ ಉನ್ನತವಾಗಿದೆಯಾ ಅಥವಾ ನಿಕೃಷ್ಟವಾಗಿದೆಯಾ ಅನ್ನೋದನ್ನ ನಾವು ಸುಲಭವಾಗಿ ಯಾವುದರ ಮೂಲಕ ತಿಳ್ಕೊಳ್ಬಹುದು ಅಂದ್ರೆ ಇಂಡೆಕ್ಸ್ ನಂಬರ್ಗಳ ಮೂಲಕ ತಿಳ್ಕೊಳ್ಬಹುದು. ಡೆಫಿನೆಟ್ಲಿ ಐಡೆಂಟಿಫೈ ದ ಕರೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಪಬ್ಲಿಕ್ನ ಫೈನಾನ್ಷಿಯಲ್ ಕಂಡೀಷನ್ ಸುಲಭವಾಗಿ ತಿಳ್ಕೋಬಹುದು. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ಬೆಲೆಗಳು ಕಡಿಮೆ ಇದ್ದು ಪ್ರಸ್ತುತ ಅವಧಿಯಲ್ಲಿ ಬೆಲೆಗಳು ತುಂಬಾ ಜಾಸ್ತಿ ಇದ್ರೆ, ಅದ್ರ ಜೊತೆಗೆ ಅವರು ಪಡೆಯುವಂತ ವೇತನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲದೆ ಹೋಗಿದ್ರೆ ಅವರ ಕಾಸ್ಟ್ ಆಫ್ ಲಿವಿಂಗ್ ಅಥವಾ ಜೀವನ ವೆಚ್ಚ ಅಥವಾ ಅವರ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗಿದೆ ಅಂತ ಹೇಳಬೇಕಾಗತ್ತೆ. ಅವರ ವೇತನದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ, ಆದ್ರೆ ಬೆಲೆಗಳು ಮಾತ್ರ ಹಿಂದಿನ ಅವಧಿಗಿಂತ ಈ ಅವಧಿಗೆ ಜಾಸ್ತಿ ಆದಾಗ ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗತ್ತೆ. ಅದನ್ನ ನಾವು ಇಂಡೆಕ್ಸ್ ನಂಬರ್ಗಳ ಸಹಾಯದಿಂದ ತಿಳ್ಕೊಳ್ಬಹುದು. ಅಂದ್ರೆ ಥರ್ಡ್ ಯೂಸ್ ಈಸ್ ಚೇಂಜಸ್ ಇನ್ ಪ್ರೊಡಕ್ಷನ್ ಟ್ರೆಂಡ್ಸ್. ಅಂದ್ರೆ ಉತ್ಪಾದನಾ ಟ್ರೆಂಡ್ ನಲ್ಲಿ ಅಥವಾ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅನ್ನೋದನ್ನ ಇಂಡೆಕ್ಸ್ ನಂಬರ್ಗಳ ಸಹಾಯದಿಂದ ನಾವು ತಿಳ್ಕೋದು. ಪ್ರೊಡಕ್ಷನ್ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇರುತ್ತೆ, ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಏನಾದರೂ ಚೇಂಜಸ್ ಗಳಾಗ್ತಾ ಪ್ರೊಡಕ್ಷನ್ ಟ್ರೆಂಡ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಕಳೆದ ವರ್ಷದಲ್ಲಿ ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಇದ್ದಾಗ ಈ ವರ್ಷದಲ್ಲಿ ಅದರ ಬೆಲೆ 15 ರೂಪಾಯಿ ಆದ್ರೆ ಇಲ್ಲಿ ಪ್ರೊಡಕ್ಷನ್ ಟ್ರೆಂಡ್ ಅನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಪ್ರೊಡಕ್ಷನ್ ವಿಧಾನವನ್ನ ಬದಲಾವಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ಹಿಂದಿನ ವರ್ಷ 10 ರೂಪಾಯಿ ಇದ್ದಂತ ಬೆಲೆ 15 ರೂಪಾಯಿ ಆದಾಗ ಅದಕ್ಕೆ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಆಗತ್ತೆ. ಹಾಗಾಗಿ ಇದು ನಮಗೆ ಇಂಡೆಕ್ಸ್ ನಂಬರ್ ಇದೆಯಲ್ಲ, ಅದು ಈ ಎರಡು ಅವಧಿಗಳ ಮಧ್ಯೆ ಏನಾದ್ರು ಪ್ರೊಡಕ್ಷನ್ ಟ್ರೆಂಡ್ಸ್ ಅನ್ನು ಚೇಂಜ್ ಮಾಡಿದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡುತ್ತೆ. ಅಂಡ್ ಇಂಪಾರ್ಟೆನ್ಸ್ ಇನ್ ದ ಫಾರಿನ್ ಟ್ರೇಡ್. ಇದು ವಿದೇಶಿ ವ್ಯಾಪಾರದಲ್ಲಿಯೂ ತನ್ನ ಛಾಪನ್ನ ಹೊಂದಿರುವಂತದ್ದು ಅಥವಾ ಛಾಪನ್ನ ಮೂಡಿಸಿರುವಂತದ್ದು. ನಾವು ಟ್ರೇಡ್ಸ್ ಈ ಇಂಡೆಕ್ಸ್ ನಂಬರ್ಗಳ ಸಹಾಯದಿಂದ ಇಂಟರ್ನ್ಯಾಷನಲ್ ಟ್ರೇಡ್ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಿಂದಿನ ಅವಧಿಯಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ಏನಿತ್ತು, what is the actual condition of in last period and what is the actual condition of present period ಅನ್ನೋದು ಬಹಳ ಸುಲಭವಾಗಿ ತಿಳ್ಕೊಬಹುದು. ಒಂದು ವೇಳೆ ಹಿಂದಿನ ಅವಧಿಯಲ್ಲಿ ಬೆಲೆಗಳು ತುಂಬಾ ಜಾಸ್ತಿ ಆಗಿದ್ರೆ ನಮ್ಮ ಆಟೋಮೆಟಿಕ್ ಇಂಟರ್ನ್ಯಾಷನಲ್ ಟ್ರೇಡ್ ಕಡಿಮೆನೇ ಇರುತ್ತೆ. ಈ ಅವಧಿಯಲ್ಲಿ ಬೆಲೆಗಳು ಕಡಿಮೆ ಆಗಿದ್ರೆ ನಮ್ಮ ಆಟೋಮೆಟಿಕ್ ಇಂಟರ್ನ್ಯಾಷನಲ್ ಟ್ರೇಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಡೆಫಿನೆಟ್ಲಿ ಇಂಡೆಕ್ಸ್ ನಂಬರ್ಸ್ ಹೆಲ್ಪ್ಸ್ ಟು ನೋನ್ ದ ಆಕ್ಚುಯಲ್ ಕಂಡೀಷನ್ ಆಫ್ ಫಾರಿನ್ ಟ್ರೇಡ್. ಫಿಫ್ತ್ ಒನ್, ಫಾರ್ಮುಲೇಷನ್ ಆಫ್ ಪ್ಲಾನ್ಡ್ ಎಕನಾಮಿಕ್ ಪಾಲಿಸಿ. ಒಂದು ಯೋಜಿತ ಆರ್ಥಿಕ ನೀತಿಯನ್ನ ರಚನೆ ಮಾಡೋದ್ರಲ್ಲಿ ಇದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಪ್ರತಿಯೊಬ್ಬ ಆರ್ಥಿಕ ತಜ್ಞ ಅಥವಾ ದೇಶದ ರಾಜಕೀಯ ಮುಖಂಡರು ಈ ಇಂಡೆಕ್ಸ್ ನಂಬರ್ಗಳ ಸಹಾಯದಿಂದ ಒಂದು ಪರಿಶುದ್ಧವಾದಂತಹ ಅಥವಾ ಒಂದು ಪರ್ಫೆಕ್ಟ್ ಆಗಿರುವಂತಹ ಎಕನಾಮಿಕ್ ಪ್ಲಾನ್ ಅನ್ನ ಹಾಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ಆಸ್ ಯೂಶುವಲ್ ಆಗಿ ಈ 5 ಇಯರ್ ಪ್ಲಾನ್ ಗಳನ್ನ ಈ ಇಂಡೆಕ್ಸ್ ನಂಬರ್ಗಳ ಆಧಾರದ ಮೇಲೆನೆ ಮಾಡ್ತಾ ಇರೋದನ್ನ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, ಯೂಸ್ಫುಲ್ ಇನ್ ಆಲ್ ಫೀಲ್ಡ್ಸ್. ಇದು ಎಲ್ಲಾ ಕ್ಷೇತ್ರಗಳಿಗೂ ಸಹಾಯಕವಾಗಿದೆ. ಇದು ಎಲ್ಲಾ ಕ್ಷೇತ್ರ, ಅದು ಟ್ರೇಡ್ ಆಗಿರ್ಬಹುದು, ಅದು ಅಗ್ರಿಕಲ್ಚರ್ ಆಗಿರ್ಬಹುದು, ಅದು ಸರ್ವಿಸ್ ಸೆಕ್ಟರ್ ಆಗಿರ್ಬಹುದು, ಎಲ್ಲಾ ಸೆಕ್ಟರ್ಗಳಿಗೆ ಇದು ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಇದು ಹಿಂದಿನ ವರ್ಷದ ಬೆಲೆಗಳು ಮತ್ತು ಪ್ರಸ್ತುತ ವರ್ಷದ ಬೆಲೆಗಳನ್ನ ಟ್ಯಾಲಿ ಮಾಡುತ್ತೆ, ಕಂಪೇರ್ ಮಾಡಿ ಹಣದ ಮೌಲ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಮಗೆ ತಿಳಿಸಿ ಕೊಡುವಂತ ಕೆಲಸವನ್ನ ಮಾಡುವಂಥದ್ದು. ಇನ್ನು ನಾವು ಇದೇ ವ್ಯಾಲ್ಯೂ ಆಫ್ ಮನಿ ಚಾಪ್ಟರ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನು ನೋಡೋದಾದ್ರೆ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ ಅಂದ್ರೆ ಸೂಚಿ ಸಂಖ್ಯೆಗಳನ್ನ ರಚಿಸುವಂತಹ ವಿಧಾನಗಳು. ಹೇಗೆ ಸೂಚ್ಯಾಂಕಗಳನ್ನ ರಚನೆ ಮಾಡ್ತಾರೆ, ಅಲ್ಲೊಂದು ಮೆಥಡ್ ಇದೆ, ಅದಕ್ಕೊಂದು ಸೀಕ್ವೆನ್ಸ್ ಇದೆ, ಆ ಪ್ರಕಾರ ನಾವು ಸೂಚ್ಯಾಂಕಗಳನ್ನ ರಚನೆ ಮಾಡಬೇಕಾಗತ್ತೆ. ಇದರಲ್ಲಿ ಬರುವಂತಹ ಮೊದಲನೆಯ ಮೆಥಡ್, ವಿ ಹ್ಯಾವ್ ಟು ಸೆಲೆಕ್ಟ್ ದ ಬೇಸ್ ಇಯರ್. ಮೊದಲನೇ ಕೆಲಸ ಫಾರ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೆಲೆಕ್ಟಿಂಗ್ ದ ಬೇಸ್ ಇಯರ್. ಮೂಲ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಕನ್ಸ್ಟ್ರಕ್ಟ್ ಮಾಡುವಾಗ, ಇಂಡೆಕ್ಸ್ ನಂಬರ್ಗಳನ್ನ ರಚನೆ ಮಾಡುವಾಗ ಮೊದಲು ನಾವು ಮೂಲ ವರ್ಷವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಮೂಲ ವರ್ಷ ಅಂದ್ರೆ ಏನು? ದ ಬೇಸ್ ಇಯರ್ ಈಸ್ ಡಿಫೈನ್ಡ್ ಆಸ್ ದಟ್ ಇಯರ್ with a reference to which the price changes in another year are compared and expressed as ಪರ್ಸೆಂಟೇಜ್. ಇಲ್ಲಿ ಮೂಲ ವರ್ಷ ಅಂದ್ರೆ ಏನು? ಪ್ರಸ್ತುತ ವರ್ಷದ ಬೆಲೆಗಳಿಗೆ ಹೋಲಿಸಿಕೊಂಡಂತೆ ಹಿಂದಿನ ಯಾವುದೋ ವರ್ಷದ ಬೆಲೆಗಳನ್ನ ನಾವು ಕಂಪೇರ್ ಮಾಡುವಾಗ ಆ ಹಿಂದಿನ ವರ್ಷವನ್ನ ನಾವು ಮೂಲ ವರ್ಷ ಅಂತ ಕರಿಬೇಕಾಗತ್ತೆ. ಅಂದ್ರೆ ಹಿಂದಿನ ವರ್ಷ, ಈಗ ಟೇಕ್ ಫಾರ್ ಎಕ್ಸಾಂಪಲ್ ದಿಸ್ 2020, ನಾವು 2015ರ ಬೆಲೆಗಳು ಮತ್ತು 2020ರ ಬೆಲೆಗಳನ್ನ ನಾವೇನಾದ್ರೂ ಕಂಪೇರ್ ಮಾಡುವಂತ ಸಂದರ್ಭದಲ್ಲಿ 2015ನೇ ವರ್ಷವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೂಲ ವರ್ಷ ಅಂತ ಕರಿತೇವೆ. 2020ನೇ ಅವಧಿಯನ್ನ 15ರ ಅವಧಿಯನ್ನ 2020ರ ಅವಧಿಯೊಂದಿಗೆ ನಾವು ಕಂಪೇರ್ ಮಾಡ್ತಾ ಇರೋದ್ರಿಂದಾಗಿ ಅದನ್ನ ಮೂಲ ವರ್ಷ ಅಂತ ಕರಿತೇವೆ. ಹಾಗಾಗಿ ಈ ಬೇಸ್ ಇಯರ್ ಅನ್ನುವಂಥದ್ದು ಈ ಇಂಡೆಕ್ಸ್ ನಂಬರ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ಸೊ ದ ಬೇಸ್ ಇಯರ್ ಶುಡ್ ಬಿ ಎ ನಾರ್ಮಲ್ ಇಯರ್. ಇಲ್ಲಿ ಬೇಸ್ ಇಯರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಂದ್ರೆ ಈ ಬೇಸ್ ಇಯರ್ ನಾರ್ಮಲ್ ಇಯರ್ ಆಗಿರ್ಬೇಕು, ಅದು ಅಬ್ ನಾರ್ಮಲ್ ಇಯರ್ ಆಗಿರಬಾರ್ದು. ಆ ಸಂದರ್ಭದಲ್ಲಿ ಯಾವುದೇ ಬರಗಾಲ, ಮಹಾಪೂರ, ರಾಜಕೀಯ ಕ್ಷಿಪ್ರಕ್ರಾಂತಿ, ಯುದ್ಧ ಇಂತಹ ಯಾವುದೇ ಸನ್ನಿವೇಶಗಳು ನಡೆದಿರಬಾರ್ದು. ಇವನ್ನೆಲ್ಲ ನಾವೆಂತ ಅಬ್ ನಾರ್ಮಲ್ ಪೀರಿಯಡ್ಸ್, ಅಬ್ ನಾರ್ಮಲ್ ಸಿಚುವೇಶನ್ಸ್ ಅಂತ ಕರಿತೀವಿ. ಇಂಥ ಅಬ್ ನಾರ್ಮಲ್ ಸಿಚುವೇಶನ್ಸ್ ಯಾವುದೂ ಇರಬಾರ್ದು, ನಾರ್ಮಲ್ ಕಂಡೀಷನ್ ಇರಬೇಕು. ಒಂದು ನಾರ್ಮಲ್ ಅಂದ್ರೆ ತುಂಬಾ ಒಳ್ಳೇದಂತ ಹೇಳ್ತಾ ಇಲ್ಲ, ಬಟ್ ನಾರ್ಮಲ್ ಕಂಡೀಷನ್ ಅಲ್ಲಿ ಅದು ಇರಬೇಕಾಗತ್ತೆ. ಯುದ್ಧ ಆಗ್ಬಿಟ್ರೆ, ವರ್ಷಾನುಗಟ್ಟಲೆ ಯುದ್ಧ ಆಗ್ಬಿಟ್ರೆ ದೇಶದಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಬಹಳ ಕಷ್ಟ ಆಗತ್ತೆ. ಬರಗಾಲ ಬಿದ್ಬಿಟ್ರೆ ಉತ್ಪಾದನೆ ಮಾಡೋದು ಬಹಳ ಕಷ್ಟ ಆಗತ್ತೆ. ಮಹಾಪೂರ ಬಂದ್ಬಿಟ್ರೆ ಬಹಳಷ್ಟು ನಾಶ ಆಗಿ ಹೋಗ್ತದೆ. ಹಾಗಾಗಿ ನಾವು ಆಯ್ಕೆ ಮಾಡುವಂತ ಮೂಲ ವರ್ಷ ನಾರ್ಮಲ್ ಇಯರ್ ಆಗಿರ್ಬೇಕು. ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಅಬ್ನಾರ್ಮಲ್ ಕಂಡೀಷನ್ಸ್ ಲೈಕ್ ವಾರ್, ಫಿಮೈನ್ಸ್, ಫ್ಲಡ್ಸ್, ಪೊಲಿಟಿಕಲ್ ಇನ್ಸ್ಟಾಬಿಲಿಟಿ, ವಾರ್ಸ್ ಎಕ್ಸೆಟ್ರಾ ಅಂಡ್ ಎಕ್ಸೆಟ್ರಾ. ಇವುಗಳಿಂದ ಹೊರತಾಗಿರ್ಬೇಕು. ಮತ್ತೆ ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಮೂಲ ವರ್ಷದ ಮೌಲ್ಯ ಯಾವಾಗಲೂ 100ಕ್ಕೆ ಸಮಾನ ಆಗಿರ್ತದೆ. ನಾವು ಹಿಂದಿನ ಬೆಲೆಗಳನ್ನು ಎಷ್ಟೇ ಇರಲಿ ಆ ಬೆಲೆಗಳನ್ನ 100 ಅಂತ ನಾವು ರೌಂಡ್ ಅಪ್ ಮಾಡ್ತೇವೆ. ಇನ್ನು ಎರಡನೇದಾಗಿದೆ ಸೆಕೆಂಡ್ ಮೆಥಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ ಈಸ್ ಸೆಲೆಕ್ಟಿಂಗ್ ದ ಕಮಾಡಿಟಿ. ವಸ್ತುಗಳ ಆಯ್ಕೆ ಎರಡನೇದು ಬಹಳ ಮುಖ್ಯವಾಗಿರುವಂಥದ್ದು. ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಂಥ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ವಸ್ತುಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಇಂಡೆಕ್ಸ್ ನಂಬರ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೆಕೆಂಡ್ ಪ್ರಾಬ್ಲಮ್ ಇಸ್ ಕನ್ಸ್ಟ್ರಕ್ಟ್ ಇಂಡೆಕ್ಸ್ ನಂಬರ್ ಈಸ್ ದ ಸೆಲೆಕ್ಷನ್ ಆಫ್ ಕಮಾಡಿಟಿ. ಸಿನ್ಸ್ ಆಲ್ ದ ಕಮಾಡಿಟೀಸ್ ಕ್ಯಾನಾಟ್ ಬಿ ಇನ್ಕ್ಲೂಡೆಡ್, ಓನ್ಲಿ ರೆಸ್ಪೆಕ್ಟಿವ್ ಕಮಾಡಿಟೀಸ್ ಶುಡ್ ಬಿ ಸೆಲೆಕ್ಟೆಡ್ ಕೀಪಿಂಗ್ ಇನ್ ವ್ಯೂ ದ ಪರ್ಪಸ್ ಅಂಡ್ ಟೈಪ್ ಆಫ್ ಇಂಡೆಕ್ಸ್ ನಂಬರ್. ಅಂದ್ರೆ ನಾವು ಇಂಡೆಕ್ಸ್ ನಂಬರ್ ಅಲ್ಲಿ ಆಯ್ಕೆ ಮಾಡುವಂತ ಕಮಾಡಿಟಿ ಏನಾಗಿರ್ಬೇಕಂದ್ರೆ ಅವರು ಎಲ್ಲರನ್ನ ಬಳಸುವಂತಿರ್ಬೇಕು. ಶುಡ್ ಬಿ ರೀಪ್ರೆಸೆಂಟೇಟಿವ್ ಕಮಾಡಿಟಿ. ಅದು ಎಲ್ಲರೂ ಉಪಯೋಗಿಸುವಂತದ್ದು ಇರಬೇಕು. ಈಗ ಕಾರನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳೋದಿಲ್ಲ, ಬೈಕನ್ನು ಎಲ್ಲರೂ ಉಪಯೋಗಿಸೋದಿಲ್ಲ, ಬಟ್ ಸೈಕಲ್ ಅಂತ ನಾವು ಸೈಕಲ್ ಲೆಕ್ಕಾಚಾರ ತಗೊಂಡ್ರೆ ಓಕೆ, ಯಾಕಂದ್ರೆ ಎಲ್ಲರೂ ಬಳಸ್ತಾ ಇರ್ತಾರೆ. ಈಗ ಸಾಮಾನ್ಯವಾಗಿ ಗೋಧಿಯನ್ನ, ಅಕ್ಕಿಯನ್ನು ಎಲ್ಲರೂ ಬಳಸ್ತಾರೆ, ಅಂತ ವಸ್ತುಗಳನ್ನು ತೆಗೆದುಕೊಳ್ಬೇಕಾಗತ್ತೆ ನಾವು. ಹಾಗಾಗಿ ಆಯ್ಕೆ ಮಾಡುವಾಗ ಬಹಳ ಯೋಜಿತ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಮತ್ತೆ ದ ಐಟಮ್ ಶುಡ್ ಬಿ ಫೇರ್ಲಿ ಲಾರ್ಜ್ ಇನ್ ನಂಬರ್ಸ್. ಅದು ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಮತ್ತೆ ಅಂಡ್ ಇಟ್ ಶುಡ್ ಬಿ ರೀಪ್ರೆಸೆಂಟೇಟಿವ್ ಆಫ್ ದ ಟೇಸ್ಟ್, ಹ್ಯಾಬಿಟ್ಸ್ ಅಂಡ್ ಕಸ್ಟಮ್ಸ್ ಆಫ್ ದ ಪೀಪಲ್. ಇದು ಜನರ ಅಭ್ಯಾಸಗಳು, ಅವರ ಕಸ್ಟಮ್ಸ್ಗಳು ಮತ್ತು ಅವರ ಅಭಿರುಚಿಗಳಿಗೆ ತಕ್ಕ ಹಾಗಿರ್ಬೇಕು. ಅವ್ರನ್ನ ಪ್ರತಿನಿಧಿಸುವಂತಿರ್ಬೇಕು. ಯಾವನೋ ಒಬ್ಬ ವ್ಯಕ್ತಿ ಇಚ್ಛೆ ಪಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ವಸ್ತುವನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಾರ್ದು. ಎಲ್ಲರೂ ಎಕ್ಸೆಪ್ಟ್ ಮಾಡುವಂತಹ ಒಂದು ವಸ್ತುವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಥರ್ಡ್ ಮೆಥಡ್ ಅಂದ್ರೆ ಸೆಲೆಕ್ಷನ್ ಆಫ್ ಪ್ರೈಸಸ್. ಬೆಲೆಗಳನ್ನು ನಾವು ಆಯ್ಕೆ ಮಾಡಿ, ಇದು ಬಹಳ ಇಂಪಾರ್ಟೆಂಟ್ ಥಿಂಗ್ ಆಗಿರ್ತದೆ. ಪ್ರೈಸಸ್ ಆರ್ ಟು ಬಿ ಕಲೆಕ್ಟೆಡ್ ಫ್ರಮ್ ದೋಸ್ ಪ್ಲೇಸಸ್ ವೇರ್ ಎ ಪರ್ಟಿಕ್ಯುಲರ್ ಕಮಾಡಿಟೀಸ್ ಟ್ರೇಡೆಡ್ ಇನ್ ಲಾರ್ಜ್ ಕ್ವಾಂಟಿಟಿ. ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವಸ್ತುವಿನ ಬೆಲೆ ಹೇಗಿರ್ಬೇಕಂದ್ರೆ ಅದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರುವಂತಹ ಒಂದು ವಸ್ತು ಆಗಿರ್ಬೇಕಾಗತ್ತೆ. Second one is the published information regarding the price should be utilized, also be utilized. ಅಂದ್ರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಸರಕಿನ ಬೆಲೆಗೆ ಸಂಬಂಧಪಟ್ಟಂತ ಮಾಹಿತಿ ಬಹಳ ಸರಿಯಾಗಿರ್ಬೇಕಾಗತ್ತೆ. ಇನ್ ಸೆಲೆಕ್ಟಿಂಗ್ ಇಂಡಿವಿಜುವಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಹೂ ವುಡ್ ಸಪ್ಲೈ ಪ್ರೈಸ್
ಕೊಟೇಶನ್ಸ್ ಕೇರ್ ಶುಡ್ ಬಿ ಟೇಕನ್ ದಟ್ ದೇ ಆರ್ ನಾಟ್ ಬಯಾಸ್ಡ್. ಅಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ವೈಯಕ್ತಿಕವಾಗಿರ್ಬೋದು ಅಥವಾ ಅದು ಸಾಂಸ್ಥಿಕವಾಗಿರ್ಬೋದು, ಅಲ್ಲಿ ಆ ಬೆಲೆಗಳಿಗೆ ಸಂಬಂಧಪಟ್ಟಂತ ಕೊಟೇಶನ್ ಆಗಿರ್ಬೋದು, ಅದು ಕೇರ್ ಹೇಗಾಗಿರ್ಬೇಕಂದ್ರೆ ಎಲ್ಲರೂ ಒಪ್ಪುವಂತಿರ್ಬೋದು, ಅಲ್ಲಿ ಬಯಾಸ್ಡ್ ಇರಬಾರ್ದು, ಅಪಪ್ರಚಾರ ಆಗಬಾರ್ದು, ಬಯಾಸ್ಡ್ ಇರಬಾರ್ದು. ಹಾಗಾಗಿ ಎಲ್ಲರೂ ಒಪ್ಪುವಂತೆ ಇರ್ಬೇಕಂತ ಹೇಳ್ತಾರೆ. ಪ್ರೈಸ್ ಮೇ ಬಿ ಕೋಟೆಡ್ ಇನ್ ಮನಿ ಟರ್ಮ್ಸ್, ಅಂದ್ರೆ ಹಣದ ರೂಪದಲ್ಲಿ ಅದನ್ನ ನಾವು ಹೇಳ್ಬೇಕಾಗತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ 100 rupees ಪರ್ ಕ್ವಿಂಟಾಲ್ ಆರ್ ಪರ್ ಕ್ವಾಂಟಿಟಿ ಅಂತ ನಾವು ಕರಿಬೇಕಾಗತ್ತೆ. ಆರ್ ಇನ್ ಕ್ವಾಂಟಿಟಿ ಟರ್ಮ್ಸ್ 2 kg ಪರ್ ರುಪೀಸ್ ಅಂತ ಕರಿಬೇಕು. ಅದನ್ನ ಹಣದ ರೂಪದಲ್ಲಿ ನಾವು ಅಳಿಬೇಕಾಗುತ್ತೆ. ಫೋರ್ತ್ ಒನ್, ಸೆಲೆಕ್ಷನ್ ಆಫ್ ಅವರೇಜ್, ಸರಾಸರಿಯನ್ನ ಮಾಡಬೇಕು. ಅವರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಅವರೇಜ್ ಗಳನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಎಂತ ಅವರೇಜ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ಬರ್ತದೆ. ಥೆರಾಟಿಕಲಿ ಜಿಯೋಮೆಟ್ರಿಕ್ ಮೀನ್ ಇಸ್ ದ ಬೆಸ್ಟ್ ಫಾರ್ ದಿಸ್ ಪರ್ಪಸ್. ನಾವು ಸೂಚಿ ಸಂಖ್ಯೆಯನ್ನು ರಚನೆ ಮಾಡುವಾಗ ಜಿಯೋಮೆಟ್ರಿಕ್ ಮೀನ್ ಅಂತ ಏನು ಕರಿತೀವಲ್ವಾ, ಆ ಜಿಯೋಮೆಟ್ರಿಕ್ ಮೀನ್ ಅನ್ನ ಸಾಮಾನ್ಯವಾಗಿ ಬಳಸಿ ಜಿಯೋಮೆಟ್ರಿಕ್ ಸರಾಸರಿ ಅಂತ ಕರೀತಾರೆ. ಆ ಸರಾಸರಿಯನ್ನ ಆಸ್ ಯೂಶುವಲ್ ಆಗಿ ಬಳಕೊಳ್ತೀವಿ. ಬಟ್ ಇನ್ ಪ್ರಾಕ್ಟಿಕಲ್ ಅರ್ಥಮೆಟಿಕ್ ಮೀನ್ ಈಸ್ ಯೂಸ್ಡ್ ಬಿಕಾಸ್ ಇಟ್ ಈಸ್ ಈಸಿಯರ್ ಟು ಫಾಲೋ. ಆದ್ರೆ ಜಿಯೋಮೆಟ್ರಿಕ್ ಮೀನ್ಗಿಂತ ಈ ಅರ್ಥಮೆಟಿಕ್ ಮೀನ್ ಅಥವಾ ರೇಖಾಶಾಸ್ತ್ರದ ಒಂದು ಸರಾಸರಿ ಅಂತ ಕರೀತಾರಲ್ಲ, ಅದನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗುತ್ತೆ. ಇನ್ನು ಐದನೇದು ಸೆಲೆಕ್ಷನ್ ಆಫ್ ವೇಟೇಜಸ್, ತೂಕಾಂಕವನ್ನು ನಿಗದಿಗೊಳಿಸೋದು ಅಥವಾ ತೂಕವನ್ನು ಕೊಡೋದು. ತೂಕ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇಲ್ಲಿ ಉಪಯೋಗಿಸಿಕೊಳ್ಳುವಂತ ಕಮಾಡಿಟಿಗಳಿಗೆ ತೂಕ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡುವಲ್ಲಿ ತೂಕ ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಯಾವುದಕ್ಕೆ ಎಷ್ಟು ತೂಕ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುವಂತ ಸಂಗತಿ ಅಂತ ಕರಿತೇವೆ. ಟೇಕ್ ಫಾರ್ ಎಕ್ಸಾಂಪಲ್, ದ ಪ್ರೈಸಸ್ ಆಫ್ ಬುಕ್ಸ್ ವಿಲ್ ಬಿ ಗಿವನ್ ಮೋರ್ ವೇಟೇಜ್ ವೈಲ್ ಪ್ರಿಪೇರಿಂಗ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಫಾರ್ ದ ಟೀಚರ್ಸ್ ದ್ಯಾನ್ ವೈಲ್ ಪ್ರಿಪೇರಿಂಗ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಫಾರ್ ದ ವರ್ಕರ್ಸ್. ಅಂದ್ರೆ ನಾವು ಇಲ್ಲಿ ಆ ತೂಕವನ್ನು ಕೊಡುವಾಗ ಯಾವುದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು. ಈಗ ಆಸ್ ಯೂಶುವಲ್ ಆಗಿ ನಾವು ಅಕ್ಕಿ ಗೋಧಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ತೂಕನೇ ಕೊಡ್ಬೇಕಾಗತ್ತೆ. ಬಟ್ಟೆಗೆ ಅದಕ್ಕಿಂತ ಕಡಿಮೆ ತೂಕ ಕೊಡಬೇಕು, ವಸತಿಗೆ ಅದಕ್ಕಿಂತ ಕಡಿಮೆ ತೂಕ ಕೊಡಬೇಕು, ಇನ್ನು ಕೆಲವು ಸಣ್ಣ ಸಣ್ಣ ವಸ್ತುಗಳಿಗೆ ತುಂಬಾ ಕಡಿಮೆ ತೂಕವನ್ನ ಕೊಡಬೇಕಾಗತ್ತೆ. ಅದ್ ಬಿಟ್ಟು ಸಾಮಾನ್ಯ ವಸ್ತುಗಳಿಗೆ ಹೆಚ್ಚು ತೂಕವನ್ನು ಕೊಟ್ಟು ಹೆಚ್ಚು ಜನ ಬಳಸುವಂತ ವಸ್ತು ಕಡಿಮೆ ತೂಕವನ್ನು ಕೊಟ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಇಲ್ಲಿ ವೇಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ವೇಟ್ ಅನ್ನ ಫಿಕ್ಸ್ ಮಾಡ್ಬೇಕು. ವಿ ಶುಡ್ ಪ್ರಾಪರ್ ವೇಟ್ ಶುಡ್ ಬಿ ಅಸೈನ್ ಟು ದಿ ಕಮಾಡಿಟೀಸ್ ಅಕಾರ್ಡಿಂಗ್ ಟು ದೇರ್ ರಿಲೇಟಿವ್ ಇಂಪಾರ್ಟೆನ್ಸ್. ಅಂದ್ರೆ ಅವುಗಳಿಗೆ ಮಹತ್ವಕ್ಕೆ ಅನುಗುಣವಾಗಿ ಅವುಗಳಿಗೆ ವೇಟ್ ಅನ್ನು ನಾವು ಕೊಡ್ಬೇಕಾಗತ್ತೆ. ಒಬ್ಬ ಟೀಚರ್ ವಿಷಯದಲ್ಲಿ ಬಂದ್ರೆ ನಾವು ಪೆನ್ಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ಬೇಕಾಗತ್ತೆ. ಆನಂತರ ವರ್ಕರ್ಸ್ ವಿಷಯಕ್ಕೆ ಬಂದ್ರೆ ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಸಂಬಂಧಪಟ್ಟ ವಸ್ತುಗಳಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ಬೇಕಾಗತ್ತೆ. ಇನ್ನು ಆರನೇದಾಗಿ ಪರ್ಪಸ್ ಆಫ್ ಇಂಡೆಕ್ಸ್ ನಂಬರ್, ಸೂಚ್ಯಾಂಕಗಳ ಅವಶ್ಯಕತೆ ಅಥವಾ ಆಯ್ಕೆ ಯಾವ ರೀತಿ ಇರಬೇಕು, ಪರ್ಪಸ್ ಯಾವುದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇದು ಪರ್ಪಸ್ ಏನು, ಯಾವುದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂತ ಕರಿಬೇಕಾಗುತ್ತೆ. ಡಿಫರೆಂಟ್ ಇಂಡೆಕ್ಸ್ ನಂಬರ್ಸ್ ಆರ್ ಪ್ರಿಪೇರ್ಡ್ ವಿತ್ ಸ್ಪೆಸಿಫಿಕ್ ಪರ್ಪಸ್ ಆರ್ ನೋ ಸಿಂಗಲ್ ಇಂಡೆಕ್ಸ್ ನಂಬರ್ ಈಸ್ ಆಲ್ ಪರ್ಪಸ್. ಅಂದ್ರೆ ಒಂದು ಇಂಡೆಕ್ಸ್ ನಂಬರ್ನ ಎಲ್ಲದಕ್ಕೂ ನಾವು ಬಳಸ್ಕೊಳ್ತಾ ಇಲ್ಲ, ಎಲ್ಲದಕ್ಕೂ ಬಳಸೋದಿಲ್ಲ. ಇಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತದೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ಬರ್ತದೆ. ಯಾವ್ದು ಬೇಕು, ಸರಳ ಸೂಚ್ಯಾಂಕ ಅಂತ ಬರ್ತದೆ. ಯಾವ್ದಕ್ಕೆ ಏನು ಅವಶ್ಯಕತೆ ಅದನ್ನ ಬಳಸ್ಕೊಳ್ಬೇಕಾಗತ್ತೆ. ಅಗ್ರಿಕಲ್ಚರ್ಗೆ ಯಾವ ಇಂಡೆಕ್ಸ್ ನಂಬರ್ ಅಳವಡಿಸ್ಕೊಳ್ಬೇಕು, ಇಂಡಸ್ಟ್ರಿಗೆ ಯಾವ ಇಂಡೆಕ್ಸ್ ನಂಬರ್ಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಡಿಫರೆಂಟ್ ಆಗಿರ್ತದೆ. ಹಾಗಾಗಿ ಎಲ್ಲದಕ್ಕೂ ನಾವು ಸ್ಪೆಸಿಫಿಕ್ ಆಗಿರುವಂತ ಒಂದೇ ಇಂಡೆಕ್ಸ್ ನಂಬರ್ ಅನ್ನ ಬಳಸದೆ ಬೇರೆ ಬೇರೆ ಇಂಡೆಕ್ಸ್ ನಂಬರ್ ನ ಬಳಸ್ತೀವಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಬಿ ಕ್ಲಿಯರ್ ಅಬೌಟ್ ದ ಪರ್ಪಸ್ ಆಫ್ ದ ಇಂಡೆಕ್ಸ್ ನಂಬರ್ ಬಿಫೋರ್ ದ ಕನ್ಸ್ಟ್ರಕ್ಷನ್. ಆ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅದು ಯಾವ ಪರ್ಪಸ್ಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಈಗ ಸಾಮಾನ್ಯವಾಗಿ ನೋಡಿ, ಕಾರ್ಮಿಕರ ಜೀವನದ ಬಗ್ಗೆ ಮಾಡೋದ್ರೆ ನೀವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಮಾರ್ಕೆಟ್ ಬಗ್ಗೆ ಮಾಡೋದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಇಂಥವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಏಳನೇದಾಗಿ ಸೆಲೆಕ್ಷನ್ ಮೆಥಡ್ ಆರ್ ಫಾರ್ಮುಲಾ. ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಮೆಥಡ್, ಯಾವ ಫಾರ್ಮುಲಾನ ಬಳಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಫೈನಲ್ ಸ್ಟೆಪ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಅನ್ನ ಫೈನಲ್ ಸ್ಟೆಪ್ ಅಂತ ಕರಿಬೇಕಾಗತ್ತೆ. ಅಂದ್ರೆ ದೇರ್ ಆರ್ ಟೂ ಮೆಥಡ್ಸ್ ಆರ್ ಫಾರ್ಮುಲಾ ಆಫ್ ದ ಕಂಪ್ಯೂಟಿಂಗ್ ದ ಇಂಡೆಕ್ಸ್ ನಂಬರ್. ಎರಡು ಫಾರ್ಮುಲಾಗಳು ಬರುತ್ತೆ, ಎರಡು ಸೂತ್ರಗಳು ಬರುತ್ತೆ. ಒಂದು ಸಿಂಪಲ್ ಇಂಡೆಕ್ಸ್ ನಂಬರ್, ಇನ್ನೊಂದು ವೇಟೆಡ್ ಇಂಡೆಕ್ಸ್ ನಂಬರ್. ಒಂದು ಸರಳ ಸೂಚ್ಯಾಂಕ, ಇನ್ನೊಂದು ತೂಕಾಂಕಿತ ಸೂಚ್ಯಾಂಕ ಅಂತ ನಾವು ಕರಿತೇವೆ. ಈ ಎರಡು ಒಂದು ಫಾರ್ಮುಲಾಗಳನ್ನ ಅಥವಾ ಎರಡು ವೇಟೇಜ್ಗಳನ್ನ ಅಥವಾ ಮೆಥಡ್ಗಳನ್ನ ಸಾಮಾನ್ಯವಾಗಿ ಬಳಸ್ತೀವಿ. ತೂಕಾಂಕ ಅಂದ್ರೆ ಅಲ್ಲಿ ತೂಕವನ್ನ ಫಿಕ್ಸ್ ಮಾಡ್ಬೇಕು. ಸರಳದಲ್ಲಿ ನಾವು ತೂಕವನ್ನ ಕನ್ಸಿಡರ್ ಮಾಡದೆ ಕೇವಲ ಬೆಲೆಗಳನ್ನ ಕನ್ಸಿಡರ್ ಮಾಡ್ತೇವೆ. ತೂಕಾಂಕದಲ್ಲಿ ಅವುಗಳ ತೂಕಗಳನ್ನ ಕಡ್ಡಾಯವಾಗಿ ನಾವು
ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ ಅಂತ ನಾವು ಕರಿಬೇಕಾಗತ್ತೆ. ಇಷ್ಟು ಈ ಸೂಚ್ಯಾಂಕಗಳ ಒಂದು ಪೀಠಿಕೆ, ಅವುಗಳ ಅರ್ಥ, ಅದರ ಡೆಫಿನೇಷನ್ನು, ಅದರ ಫಾರ್ಮುಲಾ ಮತ್ತು ಅದನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. ಉಳಿದದನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಮೋಸ್ಟ್ಲಿ ಇವತ್ತಿನ ಕ್ಲಾಸ್ ಇಷ್ಟು. ಅಂದ್ರೆ ಇಲ್ಲಿವರೆಗೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಹಣದ ಮೌಲ್ಯ ಎಂದರೇನು, ಹಣದ ಮೌಲ್ಯಕ್ಕೂ ಮತ್ತು ಬೆಲೆಗೆ ಯಾವ ರೀತಿಯ ಸಂಬಂಧ ಇದೆ, ಆ ನಂತರದಲ್ಲಿ ಹಣದ ಮೌಲ್ಯಕ್ಕೂ ಸೂಚ್ಯಾಂಕಗಳಿಗೆ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಆಮೇಲೆ ಸೂಚ್ಯಾಂಕಗಳನ್ನ ಹೇಗೆ ರಚನೆ ಮಾಡ್ತೀವಿ, ಯಾವ ಮೆಥಡ್ ಅನ್ನ ಬಳಸ್ಕೊಂಡು ನಾವು ಸೂಚ್ಯಾಂಕ ರಚನೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಇಷ್ಟು ಇವತ್ತಿನ ಪಟ್ಟ. ಉಳಿದದನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.